Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪ ಅಂತ ಅಂದರೆ ಇವತ್ತು ಸಂಡೇ. ಸೊ ನಾನು ಮನೋಜ್ ಅವರೆಲ್ಲರೂ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ಏನಪ್ಪ ಅಂತ ಅಂದರೆ ಮನೋಜ್ ಅವರು ಇವಾಗ ಸಡನ್ನಾಗಿ ಹೇಳ್ತಾ ಇದ್ದಾರೆ ಮೂವಿ ಎಲ್ಲ ಆದಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಯಾವ ಟೆಂಪಲ್ ಅಂದರೆ ಲಾಸ್ಟ್ ಇಯರ್ ಹೇಳಿದ್ದೆ ಹಾಸನಾಂಬ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಲಾಸ್ಟ್ ಟೈಮ್ ಹೋಗೋದಕ್ಕಾಗಿರಲಿಲ್ಲ. ಮತ್ತು ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಸಾಯಂಕಾಲ ಅಂದರೆ ಮೂವಿ ಎಲ್ಲ ಮುಗಿಸ್ಕೊಂಬಂದು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಮನೋಜ್ ಅವರು ಮನೆಯಿಂದ ಬರ್ತಾ ಇದ್ದಾರೆ ಗುಂಡನ್ನ ಕರ್ಕೊಂಡು. ಸೊ ನಾನು ಇವಾಗ ಮೂವಿಗೆ ಹೋಗೋದಕ್ಕೆ ರೆಡಿಯಾಗಿ ಅದಾದಮೇಲೆ ಮೂವಿಗೆ ಹೋಗಿ ಬಂದಮೇಲೆ ನಿಮಗೆ ಸಿಗ್ತೀನಿ. ನಾನು ಮನೋಜ್ ಅವರು ಸಂಜೆ ದೇವಸ್ಥಾನಕ್ಕೆ ಅಂತ ಹೇಳಿ ಹಾಸನಕ್ಕೆ ಹಾಸನದ ಹತ್ರ ಬಂದಿದ್ದೀವಿ. ಹಾಸನನೇ ಅನ್ಸುತ್ತಲ್ಲ ಮನೇನು. ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಲೈಟಿಂಗ್ಸು ಎಲ್ಲ ಒಂಥರ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮು ನಾನು ಹೇಳ್ದಾಗೆ ಮನೋಜ್ ಅವ್ರ ಹತ್ರ ಹೇಳ್ತಾ ಇದ್ದೆ. ನಾನು ಲಾಸ್ಟ್ ಇಯರೇ ಹೇಳಿದ್ದೆ ನಾವು ಹೋಗೋಣ, ಒಂದ್ಸಲನಾದರೂ ನೋಡಿಲ್ಲ ನಾನು, ಒಂದ್ಸಲ ನೋಡೋಣ ಹೋಗೋಣ, ನೆಕ್ಸ್ಟ್ ಇಯರ್ ಆದರೂ ಹೋಗೋಣ ಅಂತ ಈ ಥರ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಇವತ್ತು ಕರ್ಕೊಂಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಎಲ್ಲ ನೋಡ್ತಾ ಇದ್ರೆ ಒಂಥರ ತುಂಬ ಖುಷಿ ಆಗುತ್ತೆ ನನಗೆ. ಈ ಊರ ಕಡೆ ಎಲ್ಲ ಜಾತ್ರೆ ಮಾಡ್ತಾರೆ ಗೊತ್ತಾ, ಅವಾಗ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಅವಾಗ ಒಂಥರ ಊರನ್ನೇ ನೋಡೋಕ್ಕೆ ಒಂಥರ ಖುಷಿ ಬರುತ್ತೆ. ಆ ಟೈಮಲ್ಲಿ ಖುಷಿ ಆಗ್ತಾ ಇರುತ್ತೆ. ಏನು ಗೊತ್ತಾ, ನನಗೆ ಇವಾಗ ಊರಲ್ಲಿ ಏನಾದರೂ ಜಾತ್ರೆ ಮಾಡ್ತಾಯಿದ್ರೆ ಅವಾಗ ನನಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಊರೇ ನಮ್ಮ ಮನೆ ಅಂತ ಅನಿಸುತ್ತೆ. ಊರೇ ನಮ್ಮೂರಲ್ಲ, ಊರೇ ನಮ್ಮ ಮನೆ ಅನ್ನೋ ಥರ ಅನಿಸುತ್ತೆ. ಮತ್ತು ಊರವರೆಲ್ಲ ನಮ್ಮ ಮನೆಯವರು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅವಾಗ ಏನೋ ಒಂಥರ ಜಾತ್ರೆ ಟೈಮಲ್ಲಿ ತುಂಬ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ ಫೀಲು. ಇಲ್ಲಿ ನೋಡಿ ಯಾವ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಸನಾಂಬ ಜಾತ್ರಾ ಮಹೋತ್ಸವ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನೀವು ಯಾವಾಗಾದ್ರೂ ಬಂದಿದ್ರಾ ಮನು? ನೀವು ಫಸ್ಟ್ ಟೈಮ್? ಇಲ್ಲಿ ಒಂಥರ ಲೈಟಿಂಗ್ಸ್ ಇನ್ನೂ ಚೆನ್ನಾಗಿ ಹಾಕಿದಾರಲ್ವಾ. ನೋಡಿ ಇಲ್ಲಿ ಬೇರೆ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಒಂಥರ ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ. ಈ ಥರ ನೈಟ್ ಟೈಮಲ್ಲಿ ನೋಡೋದಕ್ಕೆ ಸಖತ್ತಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಇಲ್ಲಿ ನೋಡಿದ್ರೂ ಎಷ್ಟು ಚೆನ್ನಾಗಿದೆ ಲೈಟ್ ಎಲ್ಲ ನೋಡಿ. ಚೆನ್ನಾಗಿದೆ ಲೈಟಿಂಗ್ಸ್. ಮೈಸೂರು ದಸರಾ ಲೈಟಿಂಗ್ಸ್ನ ನಾವು ಇಲ್ಲೇ ನೋಡ್ಕೊಂಡ್ಬಿಡ್ಬೋದು ಅಲ್ಲ. ಅದೇ ಬೇರೆ ಇದೇ ಬೇರೆ, ಬಟ್ ಇದು ಅದೇ ಥರ ಇರುತ್ತಲ್ಲ, ಖುಷಿ ಆಗುತ್ತೆ ಒಂಥರ. ನಾನು ಮತ್ತು ಮನೋಜ್ ಅವರು ಇವಾಗ ಬಂದ್ವಿ. ಸ್ವಲ್ಪ ಮುಂದೆ ಪಾರ್ಕಿಂಗ್ ಇದ್ದಿದ್ದು, ಬಟ್ ನಾವು ಇಲ್ಲೇ ರೋಡ್ ಹತ್ರ ನಿಲ್ಸಿದ್ದೀವಿ. ಎಷ್ಟು ಪೆಟ್ರೋಲ್ ಬಂಕ್ ಹತ್ರ ಏನು ಪಾರ್ಕಿಂಗ್ ಮಾಡಿರೋದಾ ರೋಡ್ ಹತ್ರ? ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟಿದ್ದೀವಿ. ಮುಂದೆ ಹೆಂಗಿರುತ್ತೋ ಏನೋ ಪಾರ್ಕಿಂಗು ಅಂತ ಹೇಳ್ಬಿಟ್ಟು. ಪಾರ್ಕಿಂಗೆಲ್ಲ ಜಾಗ ಇದೆಯಂತೆ, ಬಟ್ ನಾವು ರೋಡಲ್ಲೇ ಜಾಗ ಇದ್ದಿದ್ದರಿಂದ ರೋಡಲ್ಲೇ ಹಾಕಿದ್ದೀವಿ. ಈಗ ಒಂದು 400 ಮೀಟ್ರ್ ಇದೆ ದೇವಸ್ಥಾನ ಇಲ್ಲಿಂದ. ಸೊ ಇವಾಗ ನೆಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೀವು
ನೋಡ್ಬೋದು, ನಾನು ಮನೋಜ್ ಅವರು ಬಂದಿದ್ದು ಫ್ರೀ ದರ್ಶನಕ್ಕೆ. ನಾವು ಹೋದಾಗ ತುಂಬ ಜನ ಇರಲಿಲ್ಲ, ನಮಗೆ ಮುಕ್ಕಾಲು ಅವರಲ್ಲಿ ನಮಗೆ ದರ್ಶನ ಆಗಿಬಿಡ್ತು. ಮತ್ತು 300 ಮತ್ತು 1000 ಟಿಕೆಟು ಆಪ್ಷನ್ನು ಇತ್ತು. ಬಟ್ ನಾವು ಫ್ರೀ ದರ್ಶನಕ್ಕೆ ಹೋದೋ, ಜನ ಜಾಸ್ತಿ ಇರಲಿಲ್ಲ ಅಂತ ಹೇಳಿ. ಮತ್ತು ದೇವಸ್ಥಾನ 9ರಿಂದ ಅಕ್ಟೋಬರ್ 9ನೇ ತಾರೀಕಿಂದ 23ವರೆಗೂ ಓಪನ್ ಇರುತ್ತೆ. ಯಾರೆಲ್ಲ ದರ್ಶನ ಪಡಿಬೇಕು ಅಂತಿದ್ದೀರಾ ಆದಷ್ಟು ಬೇಗ ಹೋಗಿ ದರ್ಶನ ಪಡ್ಕೊಳ್ಳಿ. ಯಾಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇತ್ತೀಚೆಗೆ ಕೇಳ್ತಾ ಇರೋಂಗೆ ತುಂಬ ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಹೇಳಿದ್ದು. ಒಳಗಡೆ ಕ್ಯಾಮ್ರಾ ಅಲೋ ಇದೆ, ಅಂದರೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋದಕ್ಕೆ. ನಾನೆಲ್ಲೋ ಅಲೋ ಇಲ್ಲ ಅಂತ ಹೇಳಿ ನಾನು ಕರೆಕ್ಟಾಗಿ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ. ಇಲ್ಲಿ ಪ್ರಸಾದ ಕೊಟ್ಟರು, ನಾವು ಪ್ರಸಾದನ ಇಸ್ಕೊಂಡು ಲಾಡುನ ದುಡ್ಡು ಕೊಟ್ಟು ತೊಗೊಬೇಕಾಗಿರುತ್ತೆ. ಒಂದು ಲಾಡು ಅಂದರೆ 2 ಇರುತ್ತೆ ಒಂದು ಪ್ಯಾಕೆಟಲ್ಲಿ. ಒಂದಕ್ಕೆ 100 ರುಪೀಸು. ನಾವು 2 ತೊಗೊಂಡ್ವಿ, 200. ನಾವು ದರ್ಶನ ಮಾಡಿಕೊಂಡು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ, ನಾವು ಒಂದು 9:45 ಆ ಥರ ದೇವಸ್ಥಾನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. 10:45 ಒಂದು 45 ಮಿನಿಟ್ಸ್ 1 ಅವರ್ ಅಷ್ಟರಲ್ಲೆಲ್ಲ ದರ್ಶನ ಮುಗ್ದೇ ಹೋಗ್ಬಿಡ್ತು. ನಾವಿವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಯಾರೆಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂತ ಇದ್ದೀರಾ ಆದಷ್ಟು ಬೇಗ ಬಂದು ದರ್ಶನ ಮಾಡ್ಕೊಳ್ಳಿ. 23ರ್ಡ್ವರೆಗೂ ಟೈಮ್ ಇದೆ, ಅಂದರೆ ಅಕ್ಟೋಬರ್ 23ರ್ಡ್ವರೆಗೂ ಟೈಮ್ ಇದೆ. ನಾವು ಹೋದಾಗ ಅಷ್ಟು ಕ್ಯೂ ರಶ್ ಇರಲಿಲ್ಲ ಅಂತ ಹೇಳ್ಬೋದು, ಅಷ್ಟು ಜಾಸ್ತಿ ಜನ ಇರಲಿಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಇದೇ ಫಸ್ಟ್ ಟೈಮ್ ನಾನು ದೇವ್ರನ್ನ ನೋಡಿದ್ದು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಬರಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಬಂದು ದರ್ಶನ ಮಾಡ್ಕೊಳ್ಳಿ. ಯಾಕೆಂದರೆ ಲಾಸ್ಟ್ ದಿನಗಳಲ್ಲಿ ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ದಿನ ಏನಿರುತ್ತೆ, ಕೊನೆಯ ದಿನ ಟೈಮಲ್ಲಿ ತುಂಬಾ ಕ್ರೌಡು ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೇಗ ಈ ಟೈಮ್ಗಳಲ್ಲೇ ಬಂದು, ಅಂದರೆ ಬಿಗಿನಿಂಗ್ ಡೇಸಲ್ಲೇ ಬಂದು ದರ್ಶನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ತಿಂದೆ. ನನಗೆ ದೇವಸ್ಥಾನದ್ದು ಈ ಥರ ಲಾಡು ಅಂದರೆ ಸಖತ್ ಇಷ್ಟ ಆಗುತ್ತೆ. ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಲಾಡು ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ. ಇವತ್ತು ಲಾಡು ಸಿಕ್ತು. ಲಾಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ಎಲ್ಲೂ ಲಾಡು ನಂಗೆ ಸಿಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಸಿಕ್ತಲ್ಲ, ಸೊ ಹಾಗಾಗಿ ಲಾಡು ತೊಗೊಂಡಿದ್ದಾಯಿತು. ಮತ್ತು ಅದಕ್ಕೆ ಮನೋಜ್ ಅವರು ತಿಂದ ಲಾಡು ಅಂತ ಕೇಳ್ತಾ ಇದ್ದಾರೆ. ಮತ್ತು ಏನಪ್ಪ ಅಂತ ಅಂದರೆ, ದೇವಸ್ಥಾನದವರು ಅಷ್ಟೇ ತುಂಬ ಹೈಜೀನಾಗಿ ಮತ್ತು ಪ್ರತಿಯೊಂದೂ ಇದನ್ನು ನೀಟಾಗಿ ಮಾಡಿದರು ಅಂತ ಹೇಳ್ಬೋದು. ಟಾಯ್ಲೆಟ್ದಿರ್ಬೋದು, ಮತ್ತು ವಾಟರ್ದಿರ್ಬೋದು, ಅಥವಾ ಬೇರೆ ಮೆಡಿಸಿನ್ದಿರ್ಬೋದು, ಇದೆಲ್ಲನೂ ನೀಟಾಗಿ ಅರೇಂಜ್ ಮಾಡಿದರು ಅಂತಲೇ ಹೇಳ್ಬೋದು. ತುಂಬ ಒಂಥರ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನಾವಿವಾಗ ಇಲ್ಲಿ ಹತ್ತತ್ರ ನೆಲಮಂಗಲ ಟೋಲ್ ಹತ್ರ, ಅಂದರೆ ನೆಲಮಂಗಲ ಟೋಲ್ ಆದಮೇಲೆ ಇಲ್ಲಿ ಟೀ ಎಲ್ಲ ಸಿಗುತ್ತೆ ಅಲ್ಲ, ಸೊ ಅಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದೀವಿ ಟೀ ಇಸ್ಕೊಳ್ಳೋಣ ಅಂತ. ಸುಡ್ತೈತೆ ಇರಿ ಟೀ ಇಸ್ಕೊಂಡು ಸುಡ್ತದೆ. ಬೋಟಿ ತಿಂತೀಯಾ? ಬೋಟಿ ಬೇಡ. ಬೋಟಿ ಅಂದ್ರೆ ಏನು ಹೇಳು? ಗೋಟಿನ ಗೋಟಿ ಬೇಡ ನನಗೆ. ಚೆನ್ನಾಗಿದೆ ಟೀ, ಬೆಲ್ಲದ ಟೀ. ಏನಪ್ಪ ಅಂತ ಅಂದರೆ, ನಾವು ದೇವಸ್ಥಾನದಿಂದ ಬರುವಾಗ ಇಲ್ಲಿ ಬಗ್ಲುಗುಂಟೆ ಜಾತ್ರೆ ಇತ್ತಾ. ಸೊ ಮನೆಗೆ ಹೋಗೋಕ್ಕೂ ಮುಂಚೆ ಹಾಗೆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಇದನ್ನೆಲ್ಲ ಲೈಟಿಂಗ್ಸ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ. ದೇವಸ್ಥಾನಕ್ಕೆ ಕೆಂಡ ಹಚ್ಚಿರ್ತಾರೆ. ಮತ್ತು ಮನೋಜ್ ಅವ್ರು ಹೇಳಿದ್ರು ಅದು ಕೆಂಡ ತುಣಿತಾರಲ್ವಾ, ಸೊ ಅದು ಕೆಂಡ ಹಚ್ಚಿರ್ತಾರಂತೆ. ಸೊ ಹಾಗಾಗಿ ಅದನ್ನ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಬನ್ನಿ ಹೆಂಗೈತಿ. ಇವಾಗ ನೋಡಿ, ಇಲ್ಲಿ ಯಾರು ಅಷ್ಟು ಜನ ಇಲ್ಲ ಅಲ್ವಾ. ದೇವಸ್ಥಾನದ ಹತ್ರ ಏನೋ ಜನ ಇರ್ತಾರಂತೆ, ಫುಲ್ಲು ಜಾಮ್ ಆಗಿರುತ್ತೆ ಅಂತ ಹೇಳ್ತವ್ರೆ. ಗೊತ್ತಿಲ್ಲ ಹೆಂಗಿರ್ತಾರೆ ಜನ ಏನು ಅಂತ. ಅಲ್ಲಿ ಹೋಗಿ ನೋಡೋಣ. ಇಲ್ಲಂತೂ ಯಾರು ತುಂಬ ಜನ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಒಬ್ಬೊಬ್ರು ಕಾಣಿಸ್ತಾ ಇದ್ದಾರೆ. ನೋಡೋಣ ಅಲ್ಲಿ ಹೋಗಿ ಎಷ್ಟು ಜನ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸ್ಕ್ಯಾನ್ ಆಯ್ತಲ್ವ? ನೆಟ್ವರ್ಕ್ ಬರ್ತಲ್ಲ. ಈಗ QR ಕೋಡ್ ಸರಿ ಇಲ್ಲ ಅಂತ ಐತಲ್ಲ ಜೆ. ನೋಡಿ ಹೇಗೆ ಬೆಂಕಿ ಹತ್ತಿ ಉರಿತಾ ಇದೆ. ಇದು ಕೆಂಡ ಹಾಕಿರ್ತಾರೆ, ಅಂದರೆ ಈ ಕೆಂಡದ ಮೇಲೆ ಎಲ್ಲ ಅರ್ಕೆ ಹೊತ್ಕೊಂಡಿರ್ತಾರಲ್ಲ, ಅವರು ಆ ಕೆಂಡನ ಹಾಕ್ಕೊಂಡು ಹೋಗ್ತಾರೆ.
ಹೆಂಗ್ ಉರಿತೈತಲ್ಲ. ಇರೋ ಮರಗಳೆಲ್ಲ ಹಾಕ್ತಾರೆ. ಹೌದಾ? ಏನ? ಮರಗಳು. ಓ, ಅವ್ರುಗಳು ಅಕ್ಕಿ ಹತ್ಕೊಂಡಿರ್ತಾರ? ಹೊತ್ಕೊಂಡಿರೋದಲ್ಲ, ಇಲ್ಲಿರೋ ಎಸಿತಾವ್ರೆಲ್ಲ. ಓ, ಇರೋದನ್ನೇ ಎಸಿತಾ ಇರ್ತಾರಾ? ಎಲ್ಲ ಹುರಿದೋಗ್ಬೇಕಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ. ಹಾಂ, ಸಕ್ಕದಾಯ್ತು. ಮೊಬೈಲಲ್ಲಿ ಮೇ ಬಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ ಕಾಣಿಸ್ತಾ ಇದೆ. ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಮಿಡ್ ನೈಟ್ ಆಗಿದೆ ಆದರೂ ಇಷ್ಟು ಜನ ಇದ್ದಾರೆ. ನೋಡಿದ್ರಲ್ಲ ಜನ ಎಷ್ಟು ಜನ ಸೇರಿದ್ದಾರೆ ಅಂತ. ಇವಾಗ ಆಲ್ರೆಡಿ 2:45 ಆ ಥರ ಆಗಿದೆ, ಆದರೂ ಇಷ್ಟೊಂದು ಜನ ಇದ್ದಾರೆ. ಇವಾಗ ನಾವು ದೇವ್ರನ್ನೆಲ್ಲ ನೋಡಿದ್ದಾಯಿತು, ಅಂದರೆ ಕೆಂಡ ಏನು ಹಾಕಿರ್ತಾರೆ ಅದನ್ನೆಲ್ಲ ನೋಡಿದ್ದಾಯಿತು. ಸೊ ಇವಾಗ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ.